ಜೀವ ಜೀವನವಾಗಿ ಪರಿವರ್ತನೆ ಆಗ್ತದೆ. ಎಲ್ಲಿವರೆಗೆ ಜೀವ ಇರ್ತದ ಅಲ್ಲಿವರೆಗೆ ಈ ಜೀವನೊಳಗೆ ಜೀವನ ಮಾಡಕ್ ಬರ್ತದೆ. ಜೀವ ಅಂದ್ರೆ ಬೇರೆ ಏನೂ ಅಲ್ಲ. ಜೀವ ಅಂದ್ರೆ ಪ್ರಾಣ, ಪ್ರಾಣ ಅಂದ್ರೆ ಗಾಳಿ. ಗಾಳಿ ಎಲ್ಲಿವರೆಗೆ ಇರ್ತದ ಅಲ್ಲಿವರೆಗೆ ನಾವು ಇರ್ತೀವಿ. ಗಾಳಿ ನಿಮ್ಮಿಂದ ಹಾರಿ ಹೋಯಿತು ಅಂದ್ರೆ ನಾವು ಹೋಗ್ತೀವಿ. ಅದಕ್ಕೆ ಜೀವನದ ಕೊನೆಯ ಉಸಿರಿರುವವರೆಗೂ ನೆಮ್ಮದಿಯಾಗಿ ಸುಖಿಯಾಗಿ ಸುಖಕರವಾಗಿ ನಾವು ಇದೇರಿ ಒಳಗ ಜೀವನ ಮಾಡಬೇಕಾಗ್ಯದ, ಬದುಕು ಕಳಿಬೇಕಾಗ್ಯದ. ನಾವು ಬರಾಗರು ಏನೂ ತಗೊಂಡು ಬಂದಿಲ್ಲ, ಹೋಗಾಗರು ನಾವೇನು ತಗೊಂಡು ಬಂದಿಲ್ಲ. ತಿಳ್ಕೊಂಡಿಷ್ಟು ಸರಳ ಅದಲ್ಲ. ತಾಯಿ ಹೊಟ್ಟೆಯಿಂದ ಬರಾಗ ನಾವೇನು ತಗೊಂಡು ಬಂದೇವಿ, ಹೋಗಾಗನು ಕೂಡ ನಾವೇನು ತಗೊಂಡು ಬಂದಿಲ್ಲ. ಬೇಕಾದಷ್ಟು ಗಳಿಸ್ಬೋದು. 100 ಎಕರೆ ಜಮೀನ್ದಾರ ಆಗಿರ್ಬೋದು, ಉದ್ಯೋಗ ವ್ಯಾಪಾರ ಮಾಡ್ಬೋದು, ಸರ್ಕಾರಿ ನೌಕರ ಆಗಿರ್ಬೋದು, ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ ಆಗಿರ್ಬೋದು, ಕೋಟ್ಯಾಧೀಶ ಉಳಿಸ್ಕೊಡ್ಬೋದು. ಆದರೆ ಹೋಗಾಗ ಮಾತ್ರ ಇವ್ಯಾವೂ ನಮ್ಮ ಸಂಗಟ ಬರಂಗಿಲ್ಲ. ಬರೋವು ಎರಡ, ಒಂದು ಹೌದು, ಒಂದು ಅಲ್ಲ. ಅಲ್ಲ ಅನಿಸ್ಕೊಳಕ ಭಾಳ ಟೈಮ್ ಬೇಕಾಗಿಲ್ಲ. ಅಲ್ಲ ಅನಿಸ್ಕೊಳಕ ಭಾಳ ಟೈಮ್ ಬೇಕಾಗಿಲ್ಲ. ಚಲೋ ಅನಿಸ್ಕೊಳಕ ಮಾತ್ರ ಸಾಯೋ ಥರ ಸಾಧನ ಮಾಡಬೇಕಾಗ. ಎಲ್ಲರ ಬಾಯಾಗ ಯಾರು ಬರ್ತಾರೆ ಅವರಿಗೆ ದೇವರ ಅರಿತೆ ಆಗಿರ್ತದೆ. ಎಲ್ಲರ ಬಾಯಾಗ ಬರೋದು ಅಂದ್ರೆ ಅಷ್ಟು ಸರಳ ಸಾಧ್ಯ ಅಲ್ಲ. ರೊಕ್ಕ ಕೊಟ್ಟು ಬರಂಗಿಲ್ಲ, ಅಧಿಕಾರ ಚಲಾಯಿಸಲು ಬರಂಗಿಲ್ಲ, ಇನ್ನೊಂದು ಮತ್ತೊಂದು ಪ್ರಯೋಗ ಮಾಡೋದು ಬರಂಗಿಲ್ಲ. ಎಲ್ಲರ ಬಾಯಾಗ ಬರಬೇಕು ಅಂತಂದ್ರೆ ಒಂದೇ ಒಂದು ಹಾದಿ, ಒಂದೇ ಒಂದು ಮಾರ್ಗ, ಒಂದೇ ಒಂದು ದಾರಿ ಅಂತಂದರೆ ನಮ್ಮ ನಡಾವಳಿಕೆ ಉತ್ತಮವಾಗಿರಬೇಕು. ನಮ್ಮ ನಡಾವಳಿಕೆ ಇನ್ನೊಬ್ಬರಿಗೆ ಹಿತ ಬಯಸಬೇಕು, ಇನ್ನೊಬ್ಬರಿಗೆ ಚಲೋ ಆಗಬೇಕು. ಆ ದಿಸೆಯಲ್ಲಿ ನಮ್ಮ ನಡಾವಳಿಕೆ ಪ್ರತಿಯೊಬ್ಬರು ರೂಪಿಸಿಕೊಂಡಾಗ ಮಾತ್ರ ಬದುಕಿಗೆ ಒಂದಿಷ್ಟು ಸ್ವಾದ, ಬದುಕಿಗೆ ಒಂದಿಷ್ಟು ರುಚಿ ಬರ್ಲಿಕ್ಕೆ ಸಾಧ್ಯ ಆಗ್ತದ. ಎಷ್ಟು ದಿವಸ ನಾವು ವಿಜೇರಿ ಒಳಗೆ ಇರ್ತೀವಿ ಅಷ್ಟು ದಿವಸ ಅಣತಂದೇರಾಗಿ ನಾವೆಲ್ಲರೂ ಒಂದಾಗಿ ಚೆಂದಾಗಿ ಹೌದು ಅನ್ನೋ ರೀತಿ ಒಳಗೆ ಬದುಕಿ ಮಾಡಿದ್ದೇ ಆದರೆ ಆ ಬದುಕಿಗೆ ಒಂದಿಷ್ಟು ಬೆಲೆ ಬರಾಕ, ಗೌರವ ಬರಾಕ ಸಾಧ್ಯ ಆಗ್ತದ. ಇದೇ ಮಾತನ್ನೇ ಬಸವಾದಿ ಶರಣರು ಸಾಕಷ್ಟು ವಚನಗಳ ಮೂಲಕ ನಮಗೆ ಜಾಗೃತಿ ಮಾಡಿದ್ರು. ಅಂತ ಬಸವಾದಿ ಶರಣರ ಪ್ರಮುಖ ಶರಣ ಅಂತಂದರೆ ಬಸವಣ್ಣ. ಅಂತ ಬಸವಣ್ಣನವರ ಹೆಸರಿನಲ್ಲಿ ಇವತ್ತು ದೇವಸ್ಥಾನ ನಿರ್ಮಾಣ ಮಾಡಿ ಭಕ್ತಿಯ ಸಮರ್ಪಣೆ ಮಾಡೋದಕ್ಕೆ ಇದು ಬಹಳ ವಿಶೇಷ ಅನ್ನುವಂಥದ್ದು. ಗುಡಿ ಕಟ್ಟಿದ್ರೆ ಖರೆ ಕಟ್ಟಿರುವಂಥ ನೀವುಗಳು ಈ ಗುಡಿಯನ್ನು ಬಸವೇಶ್ವರ ದೇವಸ್ಥಾನವನ್ನು ಸ್ವಚ್ಛವಾಗಿರಬೇಕು. ಇಲ್ಲಿ ಬೇರೆ ಬೇರೆ ಯಾವ ಕಾರ್ಯಕಲಾಪಗಳು ನಡೀಬಾರದು. ಇಲ್ಲಿ ದರ್ಶನ ಮಾಡಬೇಕು, ನಮಸ್ಕಾರ ಮಾಡಬೇಕು, ಕೂತ್ಕೊಂಡ್ರೆ ಒಳ್ಳೆ ಮಾತುಗಳು ಆಡಬೇಕು, ಸತ್ಸಂಗ ಮಾಡಬೇಕು. ಈ ಜಾಗದಲ್ಲಿ ಬೇರೆ ಬೇರೆ ಚಟುವಟಿಕೆಗಳಿಗೆ ಹಿರಿಯರಾದಂಥ ನೀವುಗಳು ಅವಕಾಶ ಮಾಡಿಕೊಡಬಾರ್ದು ಅನ್ನುವಂಥ ಮಾತನ್ನು, ಎಚ್ಚರಿಕೆಯ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಿಮಗೆಲ್ಲ ತೋರಿಸ್ತಾನೆ. ಇದೇ ರೀತಿಯಾಗಿ ನಿಮ್ಮ ಮನಸ್ಸು ಒಂದಾಗಿ ಚೆಂದಾಗಿರಬೇಕು. ಅದಕ್ಕೆಲ್ಲ ಬಸವೇಶ್ವರ ಕೃಪೆ ಸದಾ ಇರಬೇಕು ಅಂತ ತಿಳ್ಕೊಂಡು ಆಶಿಸಿ ಈ ಒಂದು ಅಪರೂಪದ ಕಾರ್ಯಕ್ರಮದಲ್ಲಿ ಪ್ರೀತಿಯಿಂದ ನನ್ನನ್ನು ಕರೆದು ಎಲ್ಲ ಹಿರಿಯರ ಜೊತೆ ನನಗೂ ಕೂಡ ಗೌರವಿಸಿ 4 ಮಾತುಗಳು ಹಂಚಿಕೊಳ್ಳಾಕ ಅವಕಾಶ ಮಾಡಿಕೊಟ್ಟಿರುವಂಥ ಈ ಸಮುದಾಯದ ಭಕ್ತ ಸಮೂಹಕ್ಕೆ ಮತ್ತೊಮ್ಮೆ ಹೇಳಿ